ನೀವೇ ಅಧಿಕಾರಕ್ಕೆ ಬರ್ತೀರಿ ಅಂತ ಕೇವಲ ಕನ್ನಡ ಬ್ರದರ್ಸ್ ಹೇಳ್ಬಿಟ್ರು ಅಂತ ಹೇಳಿ ನೀವೆಲ್ಲವನ್ನ ಮಾಡ್ಲಿಕ್ಕೆ ಹೊಟ್ರೆ ನಾವೆಲ್ಲ ತೊಂದರೆಗೊಳಗಾಗಿ ಮನೇಲಿ ಕುತ್ಕೊಳ್ಳೋರು ಅಂತ ತಿಳ್ಕೊಂಡಿದೀರಾ? ನಾವ್ ಯಾರು ಮನೇಲಿ ಕುತ್ಕೊಳ್ಳೋಂತ ಜಯಮಾನದವರಲ್ಲ. ನಾವು ಬೀದಿ ಫುಟ್ಪಾತ್ ನಲ್ಲಿ ಮಲ್ಗೆ ಫುಟ್ಪಾತ್ ನಲ್ಲಿ ತಿನ್ನೋ ಹೋರಾಟವನ್ನ ಮೈಗೂಡಿಸ್ಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿರೋರು ನಾವ್ ಯಾರು ಮನೇಲಿ ಕುಳಿತುಕೊಂಡು ನಿಮ್ಮ ಬೈಕ್ಗೆ, ನಿಮ್ಮ ಪೊಲೀಸ್ ಬೈಕ್ಗೆ, ನಿಮ್ಮ ಅಧಿಕಾರಿಗಳ ಹಿಂಸೆಗೆ ನಾವ್ಯಾರು ಎದುರೋರಲ್ಲ. ಹೋರಾಟ ಮಾಡುವಂತದ್ದ ನಮ್ಮ ರಕ್ತದಲ್ಲಿ ಹಂಚ್ಕೊಂಡು ಬಂದಿದ್ದೇವೆ. ನಮ್ಮ ರಕ್ತದಲ್ಲಿದೆ, JDS ನ ರಕ್ತದಲ್ಲಿದೆ. ಇದನ್ನ ಈ ಜಿಲ್ಲೆನಲ್ಲಿ ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭ್ರಷ್ಟ ಅಧಿಕಾರಿಗಳು ಏನ್ರಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಆಡಳಿತ ಮಾಡೋರ್ಗೆ ನಿಮ್ಗೇನಾದ್ರೂ ಸ್ವಾಭಿಮಾನ ಇದೆಯಾ? ಈ ಜಿಲ್ಲೆ ಬಗ್ಗೆ ಪ್ರೀತಿ ಇದೆಯಾ? ಪಾಪ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಈ ಜಿಲ್ಲೆಗೆ ಮಂತ್ರಿ ಮಾಡ್ಕೊಂಡ್ರು. ವಿಧಿನೇ ಇಲ್ಲ ಪಾಪ. ಆ ಯಪ್ಪ ಹೆಂಗಿದ್ದಾರೆ ಅಂತ ಪಾಪ ನಮ್ ಕುರ್ಗಳವ್ರು ಹೂ ಅಂದ್ರ ಹೂ ಅಂತಾರ, ಹೂ ಅಂದ್ರ ಹೂ, ಗುಂಡ ಬಸವ ಅಂದ್ರೆ ಹೂ ಅಂತಾರೆ, ಕುಂಡ್ಲಿಲ್ಲ ಬಸವ ಅಂದ್ರೆ ಹೂ ಅಂತ ಬಸವಣ್ಣನ್ ಕರ್ಕೊ ಬಂದ್ಬಿಟ್ಟು ನೀವು ಪರಮಾಧಿಕಾರವನ್ನ ಮಾಡಿ ನೀವು ಇವತ್ತು ಈ ಜಿಲ್ಲೆನಲ್ಲಿ ಆಡಳಿತ ಮಾಡ್ತಾ ಇದ್ದೀರಲ್ಲ. ಈ ದುರಾಡಳಿತನ ಎಷ್ಟು ದಿನ ನಡೀತದೆ? ಒಂದು ವೇಳೆ ಇವೆಲ್ಲವನ್ನ ಮಾಡಿ ಕಾನೂನಿಗೂ ಮೀರಿ ನೀವು ತಪ್ಪಿಸ್ಕೊಳಕ್ ಆಗ್ತದ?